ಎಲ್ರಿಗೂ ನಮಸ್ಕಾರ. ಟಾಪರ್ ಐಎಎಸ್ ಡೈಲಿ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ಗೆ ಸ್ವಾಗತ. ನಾವಿವತ್ತು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂಯಿಂದ ಇಂಪಾರ್ಟೆಂಟ್ ಆರ್ಟಿಕಲ್ಸ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ನಾವು ಡಿಸ್ಕಸ್ ಮಾಡ್ತಿರೋಂಥ ಮೊದಲನೇ ಆರ್ಟಿಕಲು ಚೀನಾ ಮತ್ತು ಇಂಡಿಯಾ ಪಾಕಿಸ್ತಾನಲ್ಲಿ ಏನು ನ್ಯೂಕ್ಲಿಯರ್ ಆರ್ಮ್ಸು ಜಾಸ್ತಿ ಆಗ್ತಿದೆ ಅಂತ ಈ ಒಂದು ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಏನಿದೆ ಸಿಪ್ರಿ, ಇದು ಒಂದು ರಿಪೋರ್ಟನ್ನು ರಿಲೀಸ್ ಮಾಡಿದೆ. ಆ ರಿಪೋರ್ಟಲ್ಲಿ ಚೀನಾದಲ್ಲಿ, ಇಂಡಿಯಾದಲ್ಲಿ ಮತ್ತು ಪಾಕಿಸ್ತಾನಲ್ಲಿ ನ್ಯೂಕ್ಲಿಯರ್ ಆರ್ಸನಲ್ಸ್ದು ನಂಬರು ಜಾಸ್ತಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ಇದ್ರ ರಿಲೇಟೆಡ್ ಆಗಿ ನಾವು ಈ ಒಂದು ಆರ್ಟಿಕಲಲ್ಲಿ ಡಿಸ್ಕಸ್ ಮಾಡ್ತಿದ್ದೀವಿ. ಈ ಒಂದು ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಸಿಪ್ರಿ ಇದೇನಿದೆ ಅಂದರೆ, ಇದು ಎಲ್ಲಿದೆ ಅಂದರೆ ಸ್ವೀಡನಲ್ಲಿ ಇದೆ, ಆಯಿತಾ. ಸೊ ಇದು ಒಂದು 2021 ಇಯರ್ ಬುಕ್ಕನ್ನು ರಿಲೀಸ್ ಮಾಡಿದೆ ಮಂಡೇ. ಸೊ ಆ ಒಂದು ಇಯರ್ ಬುಕ್ಕಲ್ಲಿ ಏನಂತ ಹೇಳ್ತಿದೆ ಅಂದರೆ, ಚೀನಾ ಸೊ ಇದೊಂದು ಮಿಡಲ್ ಆಫ್ ಎ ಸಿಗ್ನಿಫಿಕೆಂಟ್ ಮಾಡರ್ನೈಸೇಷನ್ ಆ್ಯಂಡ್ ಎಕ್ಸ್ಪ್ಯಾನ್ಷನ್ ಆಫ್ ಇಟ್ಸ್ ನ್ಯೂಕ್ಲಿಯರ್ ವೆಪನ್. ಅಂದರೆ ನ್ಯೂಕ್ಲಿಯರ್ ವೆಪನ್ ಇನ್ವೆಂಟ್ರಿನ ಚೀನಾ ಎಕ್ಸ್ಪ್ಯಾಂಡ್ ಮಾಡ್ತಿದೆ ಮತ್ತು ಇನ್ನೂ ಮಾಡರ್ನೈಸ್ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ಇಂಡಿಯಾ ಮತ್ತು ಪಾಕಿಸ್ತಾನ ಕೂಡ ಹೌದು ನ್ಯೂಕ್ಲಿಯರ್ ಆರ್ಸನಲ್ಸ್ ಏನಿದೆ ಅದನ್ನು ಎಕ್ಸ್ಪ್ಯಾಂಡ್ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ಇಂಡಿಯಾದು ನ್ಯೂಕ್ಲಿಯರ್ ವಾರೆಟ್ಸ್ ಏನಿದೆ 2021 ಸ್ಟಾರ್ಟಿಂಗಲ್ಲಿ 156 ನ್ಯೂಕ್ಲಿಯರ್ ವಾರೆಟ್ಸನ್ನು ಎಸ್ಟಿಮೇಟ್ ಮಾಡಿದ್ದಾರೆ. ಅದೇ ಇದನ್ನ ಲಾಸ್ಟ್ ಇಯರಿಗೆ ಕಂಪೇರ್ ಮಾಡಿದ್ರೆ ಲಾಸ್ಟ್ ಇಯರು ಜಸ್ಟ್ 150 ಇತ್ತು, ಈ ಸಲ 6 ನ್ಯೂಕ್ಲಿಯರ್ ವಾರ್ ಹೆಡ್ಸು ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. ಪಾಕಿಸ್ತಾನಲ್ಲೂ ಕೂಡ 2021 165 ವಾರ್ ಹೆಡ್ಸ್ ಇದೆ, ಅದೇ 2020 160 ಇತ್ತು ಅಂತ ಹೇಳ್ತಿದ್ದಾರೆ. ಚೀನಾದಲ್ಲಿ ತಗೊಂಡ್ರೆ ನ್ಯೂಕ್ಲಿಯರ್ ಆರ್ಸನಲ್ಲು 350 ವಾರ್ ಹೆಡ್ಸ್ ಇದೆ 2021 2020 320, ಅಂದರೆ 30 ವಾರ್ ಹೆಡ್ಸು ಇನ್ಕ್ರೀಸ್ ಆಗಿದೆ. ಸೊ ಇದನ್ನು ಇವರು ಈ ಒಂದು ಇಯರ್ ಬುಕ್ಕಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ 9 ನ್ಯೂಕ್ಲಿಯರ್ ಆರ್ಮಡ್ ಸ್ಟೇಟ್ಸನ್ನು ನಾವು ವರ್ಲ್ಡಲ್ಲಿ ನೋಡ್ಬೋದು. ಸೊ ಅದರಲ್ಲಿ US, ರಷ್ಯಾ, UK, ಫ್ರಾನ್ಸ್, ಚೀನಾ, ಇಂಡಿಯಾ, ಪಾಕಿಸ್ತಾನ್, ಇಸ್ರೇಲ್ ಆ್ಯಂಡ್ ನಾರ್ತ್ ಕೊರಿಯಾ, ದೀಸ್ ಆರ್ ದ 9 ಕಂಟ್ರೀಸ್. ಈ ಒಂದು 9 ಕಂಟ್ರೀಸಲ್ಲಿ ನಾವು ನ್ಯೂಕ್ಲಿಯರ್ ವೆಪನ್ಸನ್ನು ಅಬ್ಸರ್ವ್ ಮಾಡ್ಬೋದು. ಸೊ ಈ 9 ಕಂಟ್ರಿನ ನಾವು ಸೇರಿಸಿದ್ರೆ ಟೋಟಲ್ಲು ನಮ್ಗೆ ಎಷ್ಟು ನ್ಯೂಕ್ಲಿಯರ್ ವೆಪನ್ಸ್ ಸಿಗುತ್ತೆ ಅಂದರೆ 13,080 ನ್ಯೂಕ್ಲಿಯರ್ ವೆಪನ್ಸನ್ನು ನಾವು ಎಸ್ಟಿಮೇಟ್ ಮಾಡ್ಬೋದು ಅಟ್ ದ ಸ್ಟಾರ್ಟ್ ಆಫ್ 2021. ಇದರಲ್ಲಿ ಈ ಒಂದು 13,080 ನ್ಯೂಕ್ಲಿಯರ್ ವೆಪನ್ಸಲ್ಲಿ 90% ಆಫ್ ದ ನ್ಯೂಕ್ಲಿಯರ್ ವೆಪನ್ಸು US ಮತ್ತು ರಷ್ಯಾ ಹತ್ರನೇ ಇದೆ. ಸೊ ನಂಬರ್ ಆಫ್ ವಾರ್ ಹೆಡ್ಸು ಗ್ಲೋಬಲಿ ತುಂಬ ಇನ್ಕ್ರೀಸ್ ಆಗ್ತಿದೆ, ಅಂದರೆ ಈ ಕೌಂಟು ಜಾಸ್ತಿ ಇನ್ಕ್ರೀಸ್ ಆಗ್ತಿದೆ. ಈ ಒಂದು ಟ್ರೆಂಡ್ ಏನಿತ್ತು ವರ್ಲ್ಡ್ ವಾರ್ 2 ಆದಮೇಲೆ ನ್ಯೂಕ್ಲಿಯರ್ ವೆಪನ್ಸು ನಂಬರು ಕಡಿಮೆ ಆಗ್ತಾ ಇತ್ತು, ಬಟ್ ಆ ಒಂದು ಟ್ರೆಂಡು ಈಗ ಉಲ್ಟಾ ಆಗಿದೆ. ಸೊ ಈಗ ಏನಾಗ್ತಿದೆ, ನಂಬರ್ ಆಫ್ ನ್ಯೂಕ್ಲಿಯರ್ ವೆಪನ್ಸ್ ಸಂಖ್ಯೆ ಇನ್ಕ್ರೀಸ್ ಆಗ್ತಿದೆ ಅಂತ ಹೇಳಿ ಈ ಒಂದು ಸಿಪ್ರಿ ಹೇಳ್ತಾ ಇದೆ. ಸೊ ಸಿಪ್ರಿ ಬಗ್ಗೆ ಕೆಲವೊಂದು ಬೇಸಿಕ್ ಪಾಯಿಂಟ್ಸನ್ನ ತಿಳ್ಕೊಳ್ಳೋಣ. ಸಿಪ್ರಿ ಅಂದರೆ ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಸೊ ಇದೊಂದು ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಎಲ್ಲಿದೆ ಅಂದರೆ ಸ್ವೀಡನ್ನಲ್ಲಿದೆ. ಸೊ ಏನಕ್ಕೋಸ್ಕರ ಇದನ್ನು ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅಂದರೆ ರಿಸರ್ಚ್ ಮಾಡೋದಕ್ಕೋಸ್ಕರ. ಇದು ಸಿಪ್ರಿ ಇಸ್ ಡೆಡಿಕೇಟೆಡ್ ಟು ರಿಸರ್ಚ್. ಯಾವುದ್ರ ಬಗ್ಗೆ ರಿಸರ್ಚ್ ಮಾಡುತ್ತೆ ಅಂದರೆ ಕಾನ್ಫ್ಲಿಕ್ಟ್ ಬಗ್ಗೆ, ಆರ್ಮಮೆಂಟ್ಸ್ ಬಗ್ಗೆ, ಆರ್ಮ್ಸ್ ಕಂಟ್ರೋಲ್ ಬಗ್ಗೆ ಮತ್ತು ಡಿಸ್ಆರ್ಮಮೆಂಟ್ ಬಗ್ಗೆ ಇದು ರಿಸರ್ಚನ್ನು ನಡೆಸುತ್ತೆ. ಸೊ ಇದು ಯಾವಾಗ ಎಸ್ಟಾಬ್ಲಿಷ್ ಆದಂದರೆ 1966 ಇದನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ. ಇದೊಂದು ಸ್ಟಾಕ್ಹೋಮ್ ಬೇಸ್ಡ್ ಸಿಪ್ರಿ. ಇದು ಏನು ಪ್ರೊವೈಡ್ ಮಾಡುತ್ತೆ ಅಂದರೆ ಡಾಟಾ ಮತ್ತು ಏನು ರಿಲೇಟೆಡ್ ಈಗ ನ್ಯೂಕ್ಲಿಯರ್ ವೆಪನ್ಸ್ ಬಗ್ಗೆ ಇರ್ಬೋದು, ಈ ಥರದ್ರ ಬಗ್ಗೆ ಡಾಟಾನ ಪ್ರೊವೈಡ್ ಮಾಡುತ್ತೆ ಮತ್ತು ಅದನ್ನು ಅನಲೈಸ್ ಮಾಡುತ್ತೆ, ರೆಕಮೆಂಡೇಷನ್ಸ್ನ ಕೊಡುತ್ತೆ. It is based on open sources and policy makers, researchers, media and ಇಂಟ್ರೆಸ್ಟೆಡ್ ಪಬ್ಲಿಕ್. ಸೊ ಇದು ಎಲ್ಲದ್ರ ಬಗ್ಗೆನೂ ರಿಸರ್ಚ್ ಮಾಡುತ್ತೆ ಮತ್ತು ಈ ಡಾಟಾನ ಪ್ರೊವೈಡ್ ಮಾಡುತ್ತೆ, ಅದನ್ನು ಅನಲೈಸ್ ಮಾಡುತ್ತೆ, ಈವನ್ ರೆಕಮೆಂಡೇಷನ್ಸ್ನೂ ಕೊಡುತ್ತೆ. ಸೊ ಇದರಿಂದ ಏನು ಪ್ರಾಬ್ಲಮ್ ಆಗ್ತಿದೆ ಅದನ್ನು ಹೇಗೆ ಸಾರ್ಟ್ ಔಟ್ ಮಾಡೋ ಅನ್ನೋ ಒಂದು ರೆಕಮೆಂಡೇಷನ್ಸ್ನು ಕೂಡ ಈ ಸಿಪ್ರಿ ಪ್ರೊವೈಡ್ ಮಾಡುತ್ತೆ. ಸೊ ಇದು 2 ರಿಪೋರ್ಟನ್ನು ಕೂಡ ರಿಲೀಸ್ ಮಾಡುತ್ತೆ. ಒಂದು ನ್ಯೂಕ್ಲಿಯರ್ ಸ್ಟಾಕ್ ಪೈಲ್ಸು, ಇನ್ನೊಂದು ಟ್ರೆಂಡ್ ಇನ್ ವರ್ಲ್ಡ್ ಮಿಲಿಟರಿ ಎಕ್ಸ್ಪೆಂಡಿಚರ್ ಅಂತ. ಸೊ ಅಂದರೆ ವರ್ಲ್ಡ್ ಮಿಲಿಟರಿ ಎಕ್ಸ್ಪೆಂಡಿಚರು ಇನ್ಕ್ರೀಸ್ ಆಗ್ತಿದೆಯಾ ಡಿಕ್ರೀಸ್ ಆಗ್ತಿದೆಯಾ ಅನ್ನೋದ್ರ ಮೇಲೆ, ಮತ್ತು ಯಾವ್ಯಾವ ಕಂಟ್ರಿ ಎಷ್ಟೆಷ್ಟು ಎಕ್ಸ್ಪೆಂಡಿಚರ್ ಮಾಡ್ತಿದೆ ಮಿಲಿಟರಿ ಮೇಲೆ ಅನ್ನೋದ್ರ ಮೇಲೂ ಕೂಡ ಇದು ರಿಪೋರ್ಟನ್ನು ರಿಲೀಸ್ ಮಾಡುತ್ತೆ. ಸೊ ನೆಕ್ಸ್ಟ್ ಆರ್ಟಿಕಲ್ ಬಂದರೆ ONORC ಅಂದರೆ ಒನ್ ನೇಷನ್ ಒನ್ ರೇಷನ್ ಕಾರ್ಡ್
ಸ್ಕೀಮ್ ಏನಿದೆ ಅದು ರಿಲೇಟೆಡ್ ಆಗಿದೆ. ಸೊ ಇದು ಒಂದು ಟೈಲರ್ ಮೋಡ್ ಫಾರ್ ದ ಮೈಗ್ರೆಂಟ್ಸ್ ಅಂತ ಹೇಳ್ತಿದ್ದಾರೆ. ಸೊ ಈ ಒಂದು ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಸ್ಕೀಮ್ ಇದೆಯಲ್ಲ, ಅದನ್ನ ಏನಕ್ಕೋಸ್ಕರ ತಗೊಂಡ್ಬಂದ್ರು, ಫುಡ್ ಸೆಕ್ಯೂರಿಟಿನ ಪ್ರೊವೈಡ್ ಮಾಡೋದಕ್ಕೋಸ್ಕರ. ಯಾರಿಗೆ? ಮೈಗ್ರೆಂಟ್ ಲೇಬರರ್ಸ್ ಏನಿದ್ದಾರೆ ಅವರಿಗೆ ಫುಡ್ ಸೆಕ್ಯೂರಿಟಿನ ಪ್ರೊವೈಡ್ ಮಾಡೋದಕ್ಕೋಸ್ಕರ ಈ ಒಂದು ಸ್ಕೀಮ್ನ ತೊಗೊಂಡು ಬಂದಿದ್ದಾರೆ. ಸೊ ಏನಕ್ಕೋಸ್ಕರ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ರೇಷನ್ ಕಾರ್ಡ್, ಈಗ ಮೈಗ್ರೆಂಟ್ ವರ್ಕರ್ಸು ಒಂದೇ ಕಡೆ ನೆಲೆಸೋದಿಲ್ಲ. ಅವರು ಎಲ್ಲಿ ಅವ್ರಿಗೆ ಕೆಲಸ ಇರುತ್ತೆ ಅಲ್ಲಿಗೆ ಮೈಗ್ರೇಟ್ ಆಗಿ ಅಂದರೆ ವಲಸೆ ಹೋಗ್ತಿರ್ತಾರೆ. ಈ ವಲಸೆ ಕಾರ್ಮಿಕರು ಏನಿರ್ತಾರೆ ಅವರಿರೋಂಥ ಊರಲ್ಲಿ ರೇಷನ್ ಕಾರ್ಡ್ ಮಾಡಿಸಿರ್ತಾರೆ, ಅವ್ರ ನೇಟಿವ್ ವಿಲೇಜಲ್ಲಿ ಅಂದರೆ. ಸೊ ಅದನ್ನು ಅವರು ಎಲ್ಲಿ ಕೆಲಸ ಮಾಡೋಕ್ಕೆ ವಲಸೆ ಹೋಗ್ತಾರೆ ಅಲ್ಲಿ ಎಲ್ಲನೂ ರೇಷನ್ ತೊಗೊಳ್ಬೋದು. ಸೊ ಈ ಒಂದು ಸ್ಕೀಮಲ್ಲಿ ಈ ಒಂದು ಫೆಸಿಲಿಟಿನ ಪ್ರೊವೈಡ್ ಮಾಡಬೇಕಂದ್ರೆ ಪೋರ್ಟಬಿಲಿಟಿನ ಪ್ರೊವೈಡ್ ಮಾಡಬೇಕು. ಟೈಲರ್ ಮೋಡಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಸ್ಕೀಮ್ನ ತೊಗೊಂಡು ಬಂದಿದ್ದಾರೆ. ಸೊ ಈಗ ಫಾರ್ ಎಕ್ಸಾಂಪಲ್ ವಲಸೆ ಕಾರ್ಮಿಕರು ಕರ್ನಾಟಕ ಸ್ಟೇಟಲ್ಲಿ ರೇಷನ್ ಕಾರ್ಡನ್ನು ಹೊಂದಿದ್ದು ಅವ್ರು ಕೆಲಸ ಮಾಡೋದಕ್ಕೋಸ್ಕರ ಈಗ ಮಹಾರಾಷ್ಟ್ರಕ್ಕೆ ಹೋಗಿರ್ಬೋದು, ತಮಿಳ್ನಾಡಿಗೆ ಹೋಗಿರ್ಬೋದು, ಇಲ್ಲ ಆಂಧ್ರ ಪ್ರದೇಶಕ್ಕೆ ಹೋಗಿರ್ಬೋದು. ಅಲ್ಲಿ ಕೂಡ ಇದೇ ರೇಷನ್ ಕಾರ್ಡನ್ನು ಯೂಸ್ ಮಾಡಿಕೊಂಡು ಅಲ್ಲಿ ರೇಷನನ್ನು ಪಡಿಬೋದು. ಇದು ಒನ್ ನೇಷನ್ ಒನ್ ರೇಷನ್ ಕಾರ್ಡದ್ದು ಆಬ್ಜೆಕ್ಟಿವ್ ಮತ್ತು ಏಮ್. ಸೊ ಇದ್ರದ್ದು ಏಮ್ ಏನಂದರೆ, ಎಲ್ಲ ಫಾರ್ಮರ್ಸ್, ಎಲ್ಲ ಮೈಗ್ರೆಂಟ್ ವರ್ಕರ್ಸ್ ಅಂದರೆ ಇದು ಎಂಪವರ್ ಆಲ್ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಮೈಗ್ರೆಂಟ್ ಬೆನಿಫಿಷರಿ ಟು ಆಕ್ಸೆಸ್ ಫುಡ್ ಗ್ರೇನ್ಸ್ ಫ್ರಮ್ ಫೇರ್ ಪ್ರೈಸ್ ಶಾಪ್ ಆಫ್ ದೇರ್ ಚಾಯ್ಸ್ ಎನಿವೇರ್ ಇನ್ ದ ಕಂಟ್ರಿ ಯೂಸಿಂಗ್ ದೇರ್ ಸೇಮ್ ಎಕ್ಸಿಸ್ಟಿಂಗ್ ರೇಷನ್ ಕಾರ್ಡ್. ನಾನು ಆಲ್ರೆಡಿ ಹೇಳ್ದಂಗೆ ಆಲ್ ಓವರ್ ಇಂಡಿಯಾದಲ್ಲಿ ಈ ಒಂದು ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಅಂಡರಲ್ಲಿ ಈ ಮೈಗ್ರೆಂಟ್ ವರ್ಕರ್ಸ್ ಏನಿದ್ದಾರೆ ಇವರು ಫುಡ್ ಗ್ರೈನ್ಸನ್ನು ಫೇರ್ ಪ್ರೈಸ್ ಶಾಪು ಯಾವುದೇ ಪ್ಲೇಸಲ್ಲಿರ್ಬೋದು, ಇಂಡಿಯಾದಲ್ಲಿ ಯಾವ ಪ್ಲೇಸಿಂದಲ್ಲಾದ್ರೂ ತೊಗೊಳ್ಬೋದು ಈ ಅವ್ರ ಹತ್ರ ಇರೋ ರೇಷನ್ ಕಾರ್ಡಿಂದ. ಸೊ ಅದನ್ನು ಅಲ್ಲಿಗೆ ಅಡ್ರೆಸ್ ಚೇಂಜ್ ಮಾಡ್ಕೊಳ್ಬೇಕು ಅನ್ನೋ ಅವಶ್ಯಕತೆಯೂ ಇರಲ್ಲ. ಸೊ ಇದನ್ನು ಯಾವ ಥರ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ ಅಂದರೆ, ಇದೊಂದು IT ಡ್ರೈವನ್ ಸಿಸ್ಟಮ್ ಆಗಿದೆ. ಅಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಇದನ್ನು ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ. ಫಸ್ಟು ಈ POS ಡಿವೈಸಸ್ನ ಫೇರ್ ಪ್ರೈಸ್ ಶಾಪ್ಸಲ್ಲಿ ಇನ್ಸ್ಟಾಲ್ ಮಾಡ್ತಿದ್ದಾರೆ. ಆಮೇಲೆ ಆಧಾರ್ ನಂಬರ್ನ ಇದಕ್ಕೆ ಅಟ್ಯಾಚ್ ಮಾಡ್ತಿದ್ದಾರೆ. ಬೆನಿಫಿಷರ್ಸ್ಗೆ ರೇಷನ್ ಕಾರ್ಡ್ ಜೊತೆಗೆ ಆಧಾರ್ ನಂಬರ್ನ ಅಟ್ಯಾಚ್ ಮಾಡ್ತಿದ್ದಾರೆ. ಮತ್ತು ಆಪರೇಷನಲೈಸೇಷನ್ ಆಫ್ ಬಯೋಮೆಟ್ರಿಕ್ ಅಥೆಂಟಿಕೇಷನ್ ಆಫ್ POS ಟ್ರಾನ್ಸಾಕ್ಷನ್ ಇನ್ ದ ಸ್ಟೇಟ್ಸ್ ಆ್ಯಂಡ್ ಡ್ಯೂಟೀಸ್. ಅಂದರೆ ಬಯೋಮೆಟ್ರಿಕ್ ಸಿಸ್ಟಮ್ನ ಯೂಸ್ ಮಾಡಿಕೊಂಡು, ಸೊ ಅವರು ಅಂದರೆ ಒಂದು ಕಡೆ ರೇಷನ್ಸ್ ತೊಗೊಳೋಕ್ಕೆ ಮಾತ್ರ ಅವಕಾಶ. ಈಗ ಫಾರ್ ಎಕ್ಸಾಂಪಲ್ ಅವರು ಕರ್ನಾಟಕದಲ್ಲಿ ಅವ್ರ ರೇಷನ್ ಕಾರ್ಡ್ ಇದ್ದು ತಮಿಳ್ನಾಡಲ್ಲಿ ರೇಷನ್ಸ್ ತೊಗೊಂಡಿದ್ರೆ ಅದು ಆಟೋಮೆಟಿಕಲಿ ಕರ್ನಾಟಕದಲ್ಲೂ ಅಪ್ಲೋಡ್ ಆಗುತ್ತೆ. ಆಲ್ ಓವರ್ ಇಂಡಿಯಾ ಎಲ್ಲ ಕಡೆನೂ ಅದು ಅಪ್ಲೋಡ್ ಆಗುತ್ತೆ. ಎಲ್ಲೇ ಅವ್ರದ್ದು ರೇಷನ್ ಕಾರ್ಡ್ ಹೊಡೆದ್ರು, ಇಫ್ ಇನ್ ಕೇಸ್ ಅವ್ರು ರೇಷನ್ ಆಲ್ರೆಡಿ ತೊಗೊಂಡಿದ್ರೆ ಅದನ್ನು ಇನ್ಫಾರ್ಮೇಷನ್ನ ತೋರಿಸುತ್ತೆ. ಸೊ ಹೀಗಾಗಿ ಚೀಟಿಂಗ್ ಕೂಡ ಅವಾಯ್ಡ್ ಮಾಡ್ಬೋದು. ಮತ್ತು ಮೈಗ್ರೆಂಟ್ ವರ್ಕರ್ಸಿಗೆ ಅವರು ಎಲ್ಲಿ ಕೆಲಸ ಮಾಡ್ತಿರ್ತಾರೋ ಅಲ್ಲೇ ರೇಷನ್ ಪಡೆಯೋದಕ್ಕೆ ಇದು ಒಂದು ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಥ್ಯಾಂಕ್ ಯು ಆಲ್. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಆಸ್ಕ್ ಇನ್ ದ ಕಮೆಂಟ್ ಸೆಕ್ಷನ್. ನಿಮಗೆ ಈ ಒಂದು PDF ಬೇಕು ಅಂದರೆ ಟಾಪರ್ IAS ಆ್ಯಪಿಂದ ಡೌನ್ಲೋಡ್ ಮಾಡ್ಕೊಳ್ಬೋದು. ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅಲ್ಲಿರೋ ಅಂತಹ ಬೆಲ್ ಐಕನನ್ನು ಒತ್ತಿ ನಿಮಗೆ ವಿಡಿಯೋ ನೋಟಿಫಿಕೇಷನ್ ಇಮಿಡಿಯೇಟಾಗಿ ಬರುತ್ತೆ. ಥ್ಯಾಂಕ್ ಯು ಆಲ್.